Ready? Let's go. ಹಾಯ್ ಹಲೋ ನಮಸ್ಕಾರ. ಹ್ಯಾಪಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸದ್ಯ ಈಗ ರಾಮಾಚಾರಿ ಸೀರಿಯಲಲ್ಲಿ ಚಾರು ವೈಶಾಖಗೋಸ್ಕರ ದೇವರ ಸೇವೆ ಮಾಡ್ತಿದ್ದಾಳೆ. ಈಗ ರಾಮಾಚಾರಿ ಅವರು ಜಾನಕಿ ಅಮ್ಮನವರಿಗೆ ಕಾಲ್ ಮಾಡಿ ಚಾರು ಅವರು ಶಾಂಪೂ ಆ್ಯಡ್ ಶೂಟಿಗೆ ಆಯ್ಕೆ ಆಗಿದ್ದಾರೆ, ಇದನ್ನ ಅಪ್ಪನಿಗೆ ಹೇಳಿ ಮನೇಲಿ ಒಪ್ಪಿಸಂತೆ ರಿಕ್ವೆಸ್ಟ್ ಮಾಡ್ತಾನೆ. ಫೋನ್ ಕಟ್ ಮಾಡಿ ಜಾನಕಿ ಅವರು ಚಾರುಗೆ ರಿಕ್ವೆಸ್ಟ್ ಮಾಡ್ತಾರೆ, ಈ ಹರಕೆನ ಇಲ್ಲೇ ನಿಲ್ಲಿಸ್ಬಿಡು, ನೀನು ಮಾಡಿರೋ ಹರಕೆಗಳು ಇವಾಗ ಮಾಡಿರೋದೇ ಸಾಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದರೆ ಚಾರು ಆ ಮಾತಿಗೆ ಒಪ್ಪದೆ ಹರಕೆನ ನೆರವೇರಿಸ್ತಾಳೆ. ಚಾರು ಬಂದು ತನ್ನ ಮುಡಿನ ಕಂಪ್ಲೀಟ್ ಆಗಿ ತೆಗೆಸ್ತಾಳೆ. ಈ ಕಡೆ ಪೂಜಾರಿ ಬಂದು, ಚಾರು ನಿನ್ನ ಮುಡಿ ಹರಕೆ ಈಗ ಇಲ್ಲಿ ಕಂಪ್ಲೀಟ್ ಆಗಿದೆ, ನೀನು ಈ ಹರಕೆ ಕಂಪ್ಲೀಟ್ ಮಾಡ್ಬೇಕಂದ್ರೆ ಹೋಗಿ ಕಲ್ಯಾಣಿಯಲ್ಲಿ 3 ಸತಿ ಮುಳುಗಿ ಎದ್ದು ಬರಬೇಕು, ಅದಕ್ಕೂ ಮುಂಚೆ ನೀನು ಅಶಕ್ತರಿಗೆ ದಾನನ ಮಾಡಬೇಕು ಅಂತ ಹೇಳ್ತಾರೆ. ಈ ಕಡೆ ವೈಶಾಖ ಮತ್ತೆ ರುಕ್ಕು ಚಾರು ಮುಡಿ ಕೊಟ್ಟಿರೋದನ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ. ರಾಮಾಚಾರಿ ಆಫೀಸಿಂದ ಹೊರಟು ದಾರಿಲಿ ಬರ್ಬೇಕಂದಾಗ ಹೂವಿನ ಅಂಗಡಿ ನೋಡ್ತಾನೆ. ಹೂ ಮಾರೋರ ಹತ್ರ ಹೋಗಿ ಹೂ ಕೊಡಿ ಅಂತ ಕೇಳ್ತಾನೆ. ಯಾವ ಹೂ ಕೊಡ್ಲಿ ಅಂತ ಕೇಳ್ತಾರೆ. ನಿಮ್ಮ ಹೆಂಡತಿಗೆ ಎಷ್ಟು ಉದ್ದ ಕೂದಲಿದೆ ಅಂತ ಕೇಳ್ತಾನೆ. ಯಾಕೆ ಕೂದಲು ನೋಡಿ ನೀವು ಹೂ ಕೊಡೋದಂದ್ರೆ ಒಬ್ರೊಬ್ರಿಗೆ ಒಂದೊಂದು ಹೂ ಇಷ್ಟ ಆಗುತ್ತೆ, ಯಾವ್ದು ಕೊಡ್ಲಿ ಅಂತ ಕೇಳಿದಾಗ ಮಲ್ಗೆ ಹೂ ಕೊಡಿ 3 ಮೊಳ ಅಂತ ಹೇಳಿ ಹೂ ತಗೊಂಡು ಚಾರುಗೆ ಇವತ್ತು ಸರ್ಪ್ರೈಸ್ ಮಾಡಬೇಕು ಅಂತ ರಾಮಾಚಾರಿ 2 ಸರ್ಪ್ರೈಸ್ ಇದೆ. ರಾಮ ಹರಕೆ ಮುಗಿಸಿ ರೋಡಲ್ಲಿ ಬರ್ಬೇಕಂದಾಗ ಜಾನಕಿ ಚಾರುನ್ ಕೇಳ್ತಾಳೆ, ಯಾಕೆ ನೀನು ಇಂಥ ತ್ಯಾಗ ಮಾಡಕ್ ಹೋದೆ, ಯಾಕೆ ನೀನು ಅಂದನ ಬಲಿ ಕೊಟ್ಟೆ, ನನಗೆ ನಿನ್ನ ನೋಡೋಕ್ಕಾಗ್ತಿಲ್ಲ, ಇನ್ನು ನಿನ್ನ ಗಂಡ ಇದನ್ನು ಹೆಂಗೆ ತಗೊಂತಾನೆ, ಹೆಣ್ಣಿಗೆ ಕೂದಲು ತುಂಬ ಮುಖ್ಯ, ಆ ಕೂದಲು ಅಂದ ತುಂಬ ಮುಖ್ಯ, ಗಂಡನಾದವನು ಹೆಂಡತಿ ಅಂದಾನೆ ಬಯಸೋದು ಅಂತ ಚಾರುಗೆ ಜಾನಕಿಯವರು ಹೇಳ್ತಾರೆ. ಅದಕ್ಕೆ ಏನೂ ಮಾತಾಡ್ದಿರ ಚಾರು ಮುನ್ನಡೀತಾಳೆ. ಇಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಕೇಳೋದಕ್ಕೆ ಚಾರು ಅಂತಾಳೆ, ಈಗ ಏನಿದೆಯೋ ಅದನ್ನೇ ಹೇಳಿ ಅವ್ರನ್ನ ಸಮಾಧಾನನ ಮಾಡೋಣ, ಬನ್ನಿ ನೀವು ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಈ ಕಡೆ ದೇವಸ್ಥಾನದಲ್ಲಿ ವೈಶಾಖ ಮತ್ತೆ ರುಕ್ಕು ಓಡ್ತಾ ಮನೆಗೆ ಬರ್ತಾರೆ. ಈಗ ವೈಶಾಖ ಕೇಳ್ತಾರೆ, ಯಾಕಕ್ಕ ನಿಂಗೆ ಓಡಿ ಸುಸ್ತಾಗ್ತಿಲ್ವಾ, ಯಾಕೆ ಇಷ್ಟು ಬೇಗ ಓಡ್ತಿದ್ಯಾ ಅಂದ್ರೆ, ನಾವು ಮನೇಲಾಗೋ ಜಗಳಗಳನ್ನ ನೋಡ್ಬೇಕಲ್ಲ, ಹೆಂಗಿದ್ರು ರಾಮಾಚಾರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾನೆ, ಈ ಡ್ರಾಮಾನೆಲ್ಲ ನೋಡಿ ನಾವು ಎಂಜಾಯ್ ಮಾಡೋಣ, ಬಾ ಬೇಗ ಹೋಗೋಣ ಅಂತ ಓಡ್ತಿರ್ತಾಳೆ. ಈ ಕಡೆ ಖುಷಿಯಲ್ಲಿ ಓಡ್ ಬರ್ತಿದ್ದ ವೈಶಾಖ ರಾಮಾಚಾರಿ ಮುಂದೆ ತನ್ನ ಅರಿವೇ ಇಲ್ಲದೆ ಓಡ್ ಬಂದ್ಬಿಡ್ತಾಳೆ. ಅದನ್ನ ರಾಮಾಚಾರಿ ನೋಡ್ತಾನೆ. ರಾಮಾಚಾರಿ ಇದೇನಿದು ವೈಶಾಖ ಅವ್ರು ನಡ್ಕೊಂಡ್ ಬರ್ತಿದಾರ ಅಂತ ಆಶ್ಚರ್ಯದಲ್ಲಿ ಹಿಂದೆ ತಿರುಗಿ ನೋಡಿದಾಗ ರುಕ್ಮಿಣಿ ನಿಂತಿರ್ತಾಳೆ. ರುಕ್ಮಿಣಿ ಬಂದು ಹೆಂಗೆ ಅವ್ರು ನಡೀತಾರೆ, ಅವ್ರಿಗೆ ನಿಂತ್ಕೊಳಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿ ಡೈವರ್ಟ್ ಮಾಡಿ ರಾಮಾಚಾರಿನ ವೈಶಾಖ ಕಡೆ ನೋಡೋ ಹಂಗೆ ಮಾಡ್ತಾಳೆ. ಆಗ ವೈಶಾಖ ಬಿದ್ದಿರೋ ತರ ನಾಟಕ ಮಾಡ್ತಾಳೆ. ಆಮೇಲೆ ಇಬ್ರು ಸೇರಿ ಇವಾಗ ರುಕ್ಮಿಣಿ, ಹೌದು ರಾಮಾಚಾರಿ ಅವರು ಚಾರುಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ರೂಮಲ್ಲಿ ಅಂತ ಹೇಳ್ತಾರೆ. ರಾಮಾಚಾರಿ, ಚಾರು ಈಗ ನನಗೋಸ್ಕರ ಹರಕೆ ಪೂರ್ತಿ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಸೊ ನಾನು ನಡೆದ್ರೆ ಏನಾದ್ರೂ ಪ್ರಯತ್ನ ಪಟ್ಟರೆ ಸರಿ ಹೋಗುತ್ತಾ ಅಂತ ನಾನು ಪ್ರಯತ್ನ ಪಡ್ತಿದ್ದೆ ಅಂತ ಹೇಳ್ತಾನೆ. ರಾಮಾಚಾರಿ ಅದಕ್ಕೆ, ಹರಕೆ ಹೊತ್ತಿ ಕಂಪ್ಲೀಟ್ ಮಾಡಿದ ತಕ್ಷಣ ಅದು ಫಲ ಕೊಡಲ್ಲ, ಸ್ವಲ್ಪ ದಿನಗಳು ತಗೊಳತ್ತೆ ಅತ್ತಿಗೆ, ಬನ್ನಿ ನೀವು ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿ ಮನೆಯೊಳಗೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ರಾಮಾಚಾರಿ ಬಂದು ಚಾರು ಬರ್ತಿದ್ದಾಳ ಅಂತ ಈಚೆ ನಿಂತ್ಕೊಂಡು ಕಾಯ್ತಿರ್ತಾನೆ. ಅಷ್ಟ್ರಲ್ಲಿ ಚಾರು ಬರೋದನ್ನ ನೋಡಿ ರಾಮಾಚಾರಿ ಒಳಗಡೆ ಹೋಗಿ ಚಾರುಗೋಸ್ಕರ ವೇಟ್ ಮಾಡ್ತಾನೆ. ಚಾರು ಮನೆ ಒಳಗೆ ಬರ್ತಾಳೆ. ವೈಶಾಖ ವೀಲ್ ಚೇರ್ ಮೇಲೆ ಕುತ್ಕೊಂಡು, ಚಾರು ನೀನು ಈ ಹರಕೆ ಪೂರ್ತಿ ಮಾಡೋದಕ್ಕೆ ನನಗೆ ನಿನ್ನ ಕಾಲಕ್ಕೆ ಬೀಳ್ಬೇಕಂತ ಇದೆ, ಆದರೆ ನನಗೆ ಶಕ್ತಿ ಇಲ್ಲ, ನನಗೆ ಕಾಲು ಸರಿ ಹೋದ್ಮೇಲೆ ನಿನ್ನ ಕಾಲಕ್ಕೆ ಬೀಳ್ತೀನಿ, ನೀನು ನನ್ನ ಕಣ್ಣಲ್ಲಿ ದೇವತೆ ಆಗ್ಬಿಟ್ಟೆ ಅಂತ ಹೇಳಿ ಚಾರುನ ಹೊಗಳ್ತಾ ಇರ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡು ರುಕ್ಮಿಣಿ ಕೂಡ ಬೇರೆಯವ್ರಿಗೋಸ್ಕರ ಅವ್ರ ಅಂದಾನೆ ತ್ಯಾಗ ಮಾಡೋರು ಯಾರೂ ಇರಲ್ಲ, ಈ ಪ್ರಪಂಚದಲ್ಲಿ ಒಂದು ಕಷ್ಟ ಅಂದ್ರೇನೆ ಯಾರೂ ಸಹಾಯ ಮಾಡೋರು ಇರಲ್ಲ, ವೈಶಾಖ ಹೇಳ್ದಂಗೆ ನೀವು ನಿಜವಾಗ್ಲೂ ದೇವತೆ ಅಂತ ಹೇಳಿ ಚಾರುನ ಹೊಗಳ್ತಾರೆ. ಹಾಗೆ ರಾಮಾಚಾರಿ ಬಂದಿದ್ದಾನ ಅಂತ ಜಾನಕಿಯವರು ಕೇಳಿದಕ್ಕೆ ಚಾರು ಬಂದಿದ್ದನ್ನ ನೋಡಿ ರಾಮಾಚಾರಿ ಆ ಕಡೆ ತಿರ್ಕೊಂಡು, ನೀವು ಬರ್ತಿರೋದನ್ನ ನಾನು ನಿಮ್ಮ ಹೆಜ್ಜೆ ಸಪ್ಪಳದಲ್ಲಿ